ಹಲೋ ನಮಸ್ತೆ ಹೆಂಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಒಂದು ಹೆಲ್ದಿ ಲೈಫ್ ಸ್ಟೈಲು ಮಾಡಬೇಕು ಅಂತಂದರೆ ತುಂಬಾ ರಿಸ್ಕ್ ಅದು ಎಲ್ಲ ಕಡೆಯಿಂದನೂ ಅಷ್ಟೇ. ನಾನು ಇವಾಗೆಲ್ಲ ಏನೆಲ್ಲ ತಿಂತಾಯಿದ್ದೀನಿ ಅಂತ ಬನ್ನಿ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಹೋಗಿ ಒಂದು ಡಿಮಾರ್ಟಲ್ಲಿ ಒಂದು ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ಮಂತ್ಲಿ ಶಾಪಿಂಗ್ ಗ್ರಾಸರಿ ಇದ್ದೇ ಇರುತ್ತೆ. ಯಾರ ಮನೆಯಲ್ಲಿ ಗ್ರಾಸರಿ ಇಲ್ದಿರೋ ಕೆಲಸ ನಡೆಯುತ್ತೆ ಹೇಳಿ. ಗ್ರಾಸರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೋಸ್ಕರ ಮತ್ತು ನಮಗೋಸ್ಕರ ಅಂತೇಳಿ ಒಂದು ಡಿಮಾರ್ಟಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಪಿಜ್ಜಾ ಮಾಡ್ತಾರೆ. ಸರಿ ಶಾಪಿಂಗ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋದ್ವಿ. ಸರಿ ಮಕ್ಳಿಗೆ ಏನಾದರೂ ತೊಗೊಂಡು ಹೋಗೋಣ ಅಂತೇಳಿ ಪಿಜ್ಜಾ ತೊಗೊಂಬಂದೆ. ಅವ್ರಿಗೊಂದು ಮಕ್ಕಳಿಗೆಲ್ಲ ಒಂದು ಪಿಜ್ಜಾ ಪಾರ್ಟಿ ಥರನೇ ಆಯಿತು. ಮತ್ತು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅಂತಂದರೆ ತುಂಬಾ ಲೈಫಲ್ಲಿ ತುಂಬಾ ಸ್ಯಾಕ್ರಿಫೈಸಸ್ಸು, ತುಂಬಾ ಅಡ್ಜಸ್ಟ್ಮೆಂಟ್ಸು, ತುಂಬಾ ಎಲ್ಲದರಲ್ಲೂ ಒಂಥರ ನೋಡಿಕೊಂಡು ಮಾಡಿಕೊಂಡು ಹೋಗಬೇಕಾಗತ್ತೆ. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಪಿಜ್ಜಾ ತಿಂದಾದಮೇಲೆ ಒಂದು ಸ್ವಲ್ಪ ಜೋಶ್ ಬಂತು. ಅಮ್ಮನ ಮೇಲೆ ಒಂದು ಸ್ವಲ್ಪ ಕರುಣೆನೂ ಬಂತು, ಅಮ್ಮ ಒಬ್ಬರೇ ಮಾಡ್ತಾಯಿರ್ತಾರೆ ಅಂತ. ಅದರಲ್ಲಿ ನಂದು ಒಂದು ಸ್ವಲ್ಪ ರಿಕ್ವೆಸ್ಟ್ ಇತ್ತು. ಸರಿ ಗ್ರಾಸರಿನೂ ತೊಗೊಂಬಂದಿದ್ದೆ, ವೆಜಿಟೇಬಲ್ಸು ತೊಗೊಂಬಂದಿದ್ದೆ. ಸುಶಾಂತು, ಗ್ರೀಷ್ಮಾ ಮತ್ತು ಮಕ್ಕಳೆಲ್ಲನೂ ಬಂದು ಸರಿ ನಾವೂ ಹೆಲ್ಪ್ ಮಾಡ್ತೀವಿ ಒಂದು ಸ್ವಲ್ಪ ಅಂತೇಳಿ ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಮತ್ತು ಈ ಸೊಪ್ಪನ್ನ ಎಲ್ಲನೂ ಈ ಥರ ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ರ್ಯಾಪ್ ಮಾಡಿ ಆದಷ್ಟು ಬಿಡಿಸಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಇಲ್ಲ ಅಂದರೆ ಚಾಕುವಲ್ಲಿ ಒಂದು ತುದಿನ ಏನು ಇದಿರುತ್ತಲ್ವ ನಾರು, ಅದನ್ನು ತೆಗೆದುಬಿಟ್ಟು ಪೇಪರಲ್ಲಿ ಸುತ್ತಿ ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಒಂದು 15-20 ದಿವಸ ಆದರೂ ಬರುತ್ತೆ. ಟೈಮ್ ಆಯ್ತದಳು. ಚಳಿಗೆ ಬೆಳಿಗ್ಗೆ ಹೊತ್ತು ಇವ್ರಿಗೆ ಎದ್ದೊಳೋದಂದ್ರೆ ತುಂಬಾ ಕಷ್ಟ. ಎದೊಳಪ್ಪ, ಆಫ್ ಮಾಡಿದ್ದೀನಿ. ಎದೊಳು ಟೈಮ್ ಆಯ್ತು. ಸ್ನಾನ ಮಾಡಿದಳು. ಎದೊಳು. ಸರಿ ಬೆಳಗ್ಗೆ ನನಗೆ ಏನಂತೆ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಓಟ್ಸು ಮತ್ತು ಡೇಟ್ಸು ಮತ್ತು ಬನಾನಾ ಇತ್ತು. ಹಬ್ಬಕ್ಕೆಲ್ಲ ತಂದಿರೋದೆಲ್ಲ ಹಾಗೆ ಇರುತ್ತಲ್ಲ, ಸರಿ ಅದನ್ನು ಒಂದು ಶೇಕ್ ಥರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡಿಕೊಂಡೆ. ಶುಗರು ಜಾಗ್ರಿ ಏನೂ ಆ್ಯಡ್ ಮಾಡಿಲ್ಲ ನಾನಿಲ್ಲಿ. ಸ್ವಲ್ಪ ಹೆಲ್ದಿಯಾಗೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಅಂತ ನನಗೂ ನಮ್ಮ ಮನೆಯವ್ರಿಗೂ ಇದನ್ನು ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ರವೆ ಇಡ್ಲಿ ಮತ್ತು ಅವ್ರಿಗೆ ತಿನ್ನೋದಕ್ಕೆ, ಮತ್ತು ಒಂದು ಸ್ವಲ್ಪ ಪನ್ನೀರ್ ಬಾತ್ ಮಾಡಿ ಅವ್ರಿಗೆ ಲಂಚ್ಗೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ನ್ಯಾಕ್ಸ್ಗೆ ಅಂತೇಳ್ಬಿಟ್ಟು ಜೋಳ ಇದು ಮಾಡಿದ್ದೆ. ಆಫ್ಟರ್ ಸ್ಕೂಲು ಹೆಂಗಿರುತ್ತೆ ಅಂತ ನೋಡಿ, ಕಿಚನ್ನು ತುಂಬಾ ಮೆಸ್ಸಿಯಾಗಿರುತ್ತೆ ಮನೆ ಎಲ್ಲನೂ. ಮತ್ತು ಮಳೆ ಬೀಳ್ತಾ ಇರೋದ್ರಿಂದ ಬಟ್ಟೆ ಒಣಗೋದಕ್ಕೆ ನಾನು ಪಡ್ತಾ ಇರೋ ತಾಪತ್ರೆ ಒಂದೊಂದಲ್ಲ. ಇಲ್ಲಿ ಬಟ್ಟೆ ಮೇಲೆ ಹೋಗಿ ಒಣಗಾಕೋದಕ್ಕಾಗೋದಿಲ್ಲ, ಎತ್ಕೊಂಡು ಹೋಗೋದು ತುಂಬಾ ಕಷ್ಟ. ಅಷ್ಟು 4 ಫ್ಲೋರ್ ಮೇಲೆ ಹೋಗಬೇಕು. ಅದ್ರ ಜೊತೆಗೆ ಈ ಮಳೆ ಬೇರೆ, ಅಲ್ಲಿ ಒಣಗೋದಕ್ಕೆ 3-4 ದಿನ ಆಗುತ್ತೆ. ಇದಿಷ್ಟನ್ನೆಲ್ಲನೂ ಇವ್ರು ಹೋದ್ಮೇಲೆ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಗುತ್ತೆ. ಹೆಂಗೆ ಮೆಸಪ್ ಆಗಿರುತ್ತೆ ನೋಡಿ ಮನೆ ಎಲ್ಲನೂ. ಒಂದಿನ ಲೀವ್ ಏನಾದರೂ ತೊಗೊಂಡಿದ್ದೀವಿ ಅಂದರೆ ಮನೆ ನೋಡೋಕ್ಕಾಗೋದಿಲ್ಲ. ಬಿಫೋರ್ ಆಫ್ಟರ್ ಹೆಂಗಿರುತ್ತೆ ಅಲ್ವಾ. ಸರಿ ಇದೆಲ್ಲ ಮಾಡ್ಕೊಂಡಾದಮೇಲೆ ನಾನು ಲಂಚ್ಗೆ ಅಂತ ಬೆಳಗ್ಗೆ ಮಾಡಿ ಇದನ್ನೆಲ್ಲ ಪನ್ನೀರ್ ಬಾತು ಅದನ್ನೇ ತೊಗೊಂಡೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿ ತೊಗೊಂಡೆ. ಮತ್ತು ಮಕ್ಕಳು ಈವ್ನಿಂಗು ಏನಾದರೂ ಎಮ್ಮಿಯಾಗಿ ಬೇಕು ಅಂತಾರಲ್ಲ ಅಂತೇಳಿ ಅವ್ರಿಗೆ ಉದ್ದಿನಬೇಳೆ ನೆನೆಸಿಟ್ಟಿದ್ದೆ. ಸರಿ ಅದನ್ನೇ ಉದ್ದಿನ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಅದು ಮಾಡಿಕೊಟ್ಟೆ. ನೈಟ್ಗೆ ಚಪಾತಿ ಮತ್ತು ಒಂದು ಸ್ವಲ್ಪ ಕುಂಬಳಕಾಯಿ ಪಲ್ಯ, ಸಲಾಡ್ ತಿಂದ್ಕೊಂಡು ಇದಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇದ್ನಲ್ವ, ಸರಿ ಅಂತೇಳಿ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಅಂತ ಹೋದಾಗ ಇಡ್ಲಿ ಸಾಂಬಾರು ಮಾಡಿದ್ದೆ ನಾನು. ಸರಿ ಆ ಇಡ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋಬೇಕಾದ್ರೆ ಬಿಸಿ ಇದು ತಾಕಿ ಕೈಯೆಲ್ಲ ಸುಟ್ಕೊಂಡೆ. ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕಿ ಹೋಗಾದ್ಮೇಲೆ ಏನು ಕೆಲಸ ಮಾಡೋಕ್ಕೆ ಆಗಿಲ್ಲ. ನೆಕ್ಸ್ಟ್ ಡೇ ಲಂಚ್ ಅಷ್ಟೇ. ಲಂಚಿಗೆ ಬಸ್ಸಾರು ಮಾಡಿಕೊಂಡು ಸ್ವಲ್ಪ ಸಲಾಡು ಪಲ್ಯ ಮಾಡ್ಕೊಂಡು ತಿನ್ಕೊಂಡೆ ನಾನು. ಅದಾದಮೇಲೆ ಫಿಶಸ್ಗೆ ಫುಡ್ ಹಾಕೋದೇ ಮರ್ತೋಗಿದ್ದೆ. ಅವು ಬಂದು ಬೈಕೊಳ್ತಾ ಆಯಿತು ನನ್ನ. ಸರಿ ಅವಕ್ಕೆಲ್ಲ ಫುಡ್ ಹಾಕಾದ್ಮೇಲೆ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದು ನಾನು ಡೈಲಿ ವೇಜಸ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಆ್ಯಸ್ ಯೂಶ್ವಲ್ಲು ಬೆಳಗ್ಗೆ ಒಂದು ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೆ. ಬೀಟ್ರೂಟು, ಕ್ಯಾರೆಟು, ಸೌತೆಕಾಯಿ ಹಾಕಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಕುಡ್ದಾದ್ಮೇಲೆ ಇಬ್ಬರೂ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡ್ವಿ. ಯಾಕಂತಂದರೆ ಬೆಳಗ್ಗೆನೇ ಕುಡ್ದಿದ್ದಾದಮೇಲೆ ಹಿಂದೇನೆ ಬ್ರೇಕ್ಫಾಸ್ಟ್ ಮಾಡಬಾರ್ದು ಅಂತ.
ಯಾವಾಗಲೂ ಅಡುಗೆ ಮನೆಯಲ್ಲೇ ನಿಂತ್ಕೊಂಡೇ ಕುಡಿದು ಬಿಡ್ತೀನಿ. ಸರಿ ಇವತ್ತು ಒಂದು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಕುಡ್ದಾದ್ಮೇಲೆ ಸ್ವಲ್ಪ ಪನ್ನೀರು ಕರಿನೂ ಮತ್ತು ಒಂದು ಚಪಾತಿ ತಿಂದೆ ನಾನು ಬ್ರೇಕ್ಫಾಸ್ಟ್ಗೆ ಅಂತೇಳಿ. ಮಧ್ಯಾಹ್ನ ನಾನು ಲಂಚ್ಗೆ ಅಂತೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಬೆಳಗ್ಗೆನೇ ಚಪಾತಿ ಮತ್ತು ಪನ್ನೀರ್ ಕರಿ ತಿನ್ನಲ್ವಾ, ಸರಿ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಲೈಟಾಗಿ ತೊಗೊಳ್ಳೋಣ ಅಂತ ಸ್ವಲ್ಪ ಅನ್ನ ಉಳಿದಿತ್ತು. ಕಾರ್ಬ್ಸೂ ತುಂಬಾ ಇಂಪಾರ್ಟೆಂಟು. ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ಮುದ್ದೆ ಸಾರು ಅನ್ನ ಮತ್ತು ಇದನ್ನೆಲ್ಲ ತಿಂದೇ ಬೆಳೆದವರು. ಏಕ್ದಮ್ಮಾಗಿ ಬರೀ ಓಟ್ಸು ಅದು ಇದು ತಿನ್ಕೊಂಡು ಹಣ್ಣು ತಿನ್ಕೊಂಡು ತರಕಾರಿ ತಿನ್ಕೊಂಡು ಇರಬೇಕು ಅಂತಂದರೆ ಮನೇಲಿ ಕೆಲಸ ಮಾಡೋದಕ್ಕೆ ಶಕ್ತಿನೂ ಬೇಕಲ್ವಾ. ಸರಿ ಅಂತೇಳಿ ನಾನು ಇಲ್ಲಿ ಮೊಸರನ್ನ ಮಾಡ್ಕೊಂಡಿದ್ದೀನಿ ನನಗೆ ಅಂತ. ಮನೇಲಿ ಕೆಲಸ ಮುಗಿಸ್ಕೊಂಡು ಎಲ್ಲ ಊಟ ಮಾಡೋಷ್ಟೊತ್ತಿಗೆ ಈ ನಡುವೆ 3 ಗಂಟೆ ಆಗೋಗ್ತಾ ಇದೆ. ಮತ್ತು ಮಕ್ಕಳನ್ನ ಕರ್ಕೊಂಬರೋದಕ್ಕೆ 4 o'clock ಹೋಗಿ ಕರ್ಕೊಬಂದು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗೋರ್ಸಿಕ್ಕಡಿಕಾಯಿ ಮತ್ತು ಕ್ಯಾರೆಟು ಹಾಕಿ ನನಗೆ ಅಂತ ಪಲ್ಯ ಮಾಡಿಕೊಂಡೆ. ಎನಿವೇ ಮಕ್ಕಳು ತಿನ್ನಲ್ಲ, ಬಟ್ ಆದ್ರೂ ಅಟ್ಲೀಸ್ಟ್ ಒಂದೊಂದು ಸ್ಪೂನ್ ಆದರೂ ತಿನ್ನಲಿ ಅಂತ. ಜೊತೆಗೆ ಒಂದು ಸ್ವಲ್ಪ ಅನ್ನ ಉಳಿದಿತ್ತು, ಅದಕ್ಕೇ ಒಂದು ಸ್ವಲ್ಪ ಬಟರ್ ಹಾಕಿ ಸ್ವಲ್ಪ ಗೋಬಿ ರೈಸ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಗೋಬಿ ರೈಸ್ಗೆ ಐರನ್ ಕಡಾಯಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತಲ್ವಾ, ನೀಟಾಗಿ ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು ಗೋಬಿನ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟರ್ನ ಹಾಕ್ಬಿಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಗೋಬಿ ಎಲ್ಲ ಹಾಕ್ಬಿಟ್ಟು ಅದನ್ನು ನಾನು ಗೋಬಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಣ್ಣೆ ಸ್ವಲ್ಪ ಕಾದಿದೆ, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾನು ಜೀರಿಗೆ ಅದೆಲ್ಲ ಹಾಕ್ಬಿಡ್ತಾ ಇದ್ದೆ, ಬಟ್ ಪ್ರಾಪರಾಗಿ ಮಾಡೋಣ ಗೋಬಿ ರೈಸ್, ಇಲ್ಲ ಅಂದರೆ ಮಕ್ಕಳು ತಿನ್ನೋದಿಲ್ಲ ಅಂತೇಳಿ ನಾನಿಲ್ಲಿ ಪ್ರಾಪರಾಗಿ ನಾರ್ಮಲಾಗಿ ಚೈನೀಸ್ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ಇದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಐರನ್ನು ಬಾಣಲಿ ಇಟ್ಟಿರೋದ್ರಿಂದ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಮತ್ತು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾರ್ಮಲ್ ಅಲ್ಯೂಮಿನಿಯಮ್ಗಿಂತನೂ. ಮತ್ತು ಆಲ್ರೆಡಿ ನಾನು ಆ ಗೋಬಿನ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಇಲ್ಲ ಅಂತಂದರೆ ಅದು ಫ್ರೈ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತಲ್ವ ಅಂತ ಆಲ್ರೆಡಿ ಸ್ವಲ್ಪ ಉಪ್ಪಾಕಿ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆಲ್ಲನೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದೆಲ್ಲನೂ ಇನ್ನೊಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ಒಂದು ಸ್ವಲ್ಪ ಕೆಚಪ್ಪು ಇಲ್ಲ ಅಂತಂದರೆ ಟೊಮೆಟೊ ಸಾಸ್ ಇದೇನಾದರೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅನ್ನನ ಮಿಕ್ಸ್ ಮಾಡಿದ್ದೀವಿ ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿರೋ ಅಂಥ ಗೋಬಿ ರೈಸು ರೆಡಿ ಆಗುತ್ತೆ. ಗೋರ್ಚಿಕ್ಕಡಿಕಾಯಿ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇದನ್ನು ಮೆಡಿಷನ್ಗೆಲ್ಲನೂ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ನಾವು ತಿಂತೀವಿ, ಬಟ್ ಇದ್ರ ಬಗ್ಗೆ ಅಷ್ಟೊಂದು ನಮಗೆ ಗೊತ್ತಿಲ್ಲ. ಹಳ್ಳಿ ಕಡೆ ಆದರೆ ತುಂಬಾ ಇದು ಫೇಮಸ್ ಅಂತಲೇ ಅನ್ಬೋದು. ಗೋರ್ಚಿಕ್ಕಡಿಕಾಯಿ ಅಂದರೆ ಪಲ್ಯ ಆಗಲಿ, ಅದರಲ್ಲಿ ಪುಳಿಯೋಗರೆ ಥರನೂ ಮಾಡ್ಕೊಂಡು ತಿಂತಾರೆ, ಮತ್ತು ಎಣ್ಣೆ ಬದನೆಕಾಯಿ ಥರ ಆ ಥರನೂ ಮಾಡಿಕೊಂಡು ಚಪಾತಿಗಾಗಲಿ ರೊಟ್ಟಿಗಾಗಲಿ ತಿಂತಾರೆ. ನೆಕ್ಸ್ಟ್ ಡೇ ದಾಳಂಬ್ರಿ ಬಿಡಿಸಿಟ್ಕೊಂಡಿದ್ದೆ ಒಂದಷ್ಟು. ಸರಿ ಇವತ್ತು ದಾಳಂಬ್ರಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋವಂಥದ್ದಲ್ಲ. 1-2 ದಿನ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆ ವೀಕಲ್ಲಿ ಅದನ್ನೆಲ್ಲನೂ ನಾನು ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ವ್ಲಾಗ್ ಮಾಡಲೇಬೇಕು ಅಂತ ನಾನು ಯಾವತ್ತೂ ವೀಡಿಯೋಸ್ ಮಾಡೋದಿಲ್ಲ. ಯಾವುದು ಒಂದು ಒಳ್ಳೆ ಮೂಮೆಂಟ್ ಸಿಗುತ್ತೋ ಅದನ್ನು ಮಾಡೋಣ ಅಂತ. ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಮತ್ತು ನಮ್ಮ ಅಮ್ಮನೂ ಮತ್ತು ನಮ್ಮ ಮನೆಯವ್ರು ಬಂದಿದ್ದರು, ಕಾಫಿ ಕೊಡು ಅಂತ. ಸರಿ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಇವಾಗ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಸೊ ಅವರು ಕ್ಯಾಂಪಲ್ಲೇ ಇರ್ತಿದ್ದಾರೆ. ಒಂದು 20 ಡೇಸ್ ಕ್ಯಾಂಪ್ ಅದು. NCC ಓದಿರೋ ಅಂಥ ಮಕ್ಕಳಿಗೆ ಸ್ಕೂಲಲ್ಲಿ NCC ಇರೋವಂಥವ್ರಿಗೆ ಗೊತ್ತಿರುತ್ತೆ. ನಾನಿಲ್ಲಿ ಮೊಳಕೆ ಕಾಳನ್ನ ವೀಕ್ಲಿ ಆಗಲಿ ಇಲ್ಲ ಒಂದು 15 ಡೇಸ್ಗೆ ಆಗುವಷ್ಟು ನಾನು ಎಲ್ಲನೂ ಕಾಳುಗಳು ಹಾಕಿ ಮೊಳಕೆ ಕಾಳು ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ಪ್ರೌಟ್ಸು. ತುಂಬಾ ಒಳ್ಳೆಯದು ಮಕ್ಕಳಿಗೆ. ಇದನ್ನು ಕಟ್ಲೆಟ್ಟಾಗಲಿ ಸಾಂಬಾರಲ್ಲಾಗಲಿ ಇಲ್ಲ ಕರಿಯಾಗಲಾಗಲಿ ಇಲ್ಲ ಹಂಗೇನಾದ್ರೂ ಹಸಿಯಾದಾಗಲಿ ಚಾಟ್ ಥರ ಈ ಥರ ಸುಮಾರು ವೆರೈಟೀಸಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು. ಮೊಳಕೆ ಕಾಳು ಇದೆ ಅಂದರೆ ಅದನ್ನು ರೆಡಿಯಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಕೋಬೋದಲ್ವ ಅಂಥೇಳಿ ನಾನು ಈ ಥರ ಆದಷ್ಟು ಈ ಥರ ಮೊಳಕೆ ಕಟ್ಟಿ ಇಟ್ಕೊಡ್ತೀನಿ ನಾನು. ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಒಂದು 10-15 ದಿವಸ ಬರುತ್ತೆ ಫ್ರಿಜ್ಜಲ್ಲಿ. ಈ ಥರ ನಾವು ಮಾಡಿ ಇಟ್ಕೊಂಬಿಟ್ಟಿದ್ದೀವಿ ಅಂದರೆ ಸ್ಟೋರ್ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿರುತ್ತೆ, ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಂತ.
ಒಂದು ಸ್ವಲ್ಪ ಮೊಳಕೆ ಕಾಳನ್ನ ನಾನಿಲ್ಲಿ ಸಾಂಬಾರಿಗೆ ಅಂತ ಇಟ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಸಾರು ಮಾಡೋಣ ಅಂತ. ವೀಕಲ್ಲಿ 1 ಆರ್ 2 ಟೈಮ್ಸ್ ನಾನು ಮೊಳಕೆ ಕಾಳು ಸಾರು ಮಾಡ್ತೀನಿ. ಅದು ಸಾಂಬಾರಾದರೂ ಆಗಿರ್ಬೋದು, ಇಲ್ಲ ಕರಿ ಆದರೂ ಆಗಿರ್ಬೋದು, ಚಪಾತಿ ಮತ್ತು ದೋಸೆಗೆ ತಿನ್ನೋ ಥರ ಆದರೂ ಆಗಿರಲಿ, ಇಲ್ಲಾಂದರೆ ಮುದ್ದೆ ಸಾರಿಗೆ ಅನ್ನಕ್ಕೆ ತಿನ್ನೋ ಥರ ಆದರೂ ಆಗಲಿ. ಬಟ್ಟೆಗೆಲ್ಲ ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ನಿಧಾನಕ್ಕೆ ತೆಗೆದೆ, ಯಾಕಂದರೆ ಆ ಸ್ಪ್ರೌಟ್ಸ್ ಉದ್ದ ಬಂದಿದೆಯಲ್ವ, ಅದು ಚೆನ್ನಾಗಿ ಬರಲಿ ಅಂತ. ಈ ಮಳೆಯಲ್ಲಿ, ಈ ಚಳಿಯಲ್ಲಿ ಇಷ್ಟು ಚೆನ್ನಾಗಿ ಸ್ಪ್ರೌಟ್ಸ್ ಬಂದಿದೆ ಅಲ್ವಾ, ತುಂಬಾ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಬಿಸಿಲುಗಾಲದಲ್ಲಿ ಚೆನ್ನಾಗಿ ಬರುತ್ತೆ, ಬಟ್ ಈ ಚಳಿಯಲ್ಲೂ ಇಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಟೋಟಲ್ಲು ನಾನು ಒಂದು ಅರ್ಧ kg ಅಷ್ಟು ಕಾಳುಗಳನ್ನ ನೆನೆಸಿದ್ದೆ. ಇವಾಗ ನನ್ನ ಪ್ರೆಸೆಂಟ್ ವೆಯ್ಟ್ ಇದು 89 ಇದ್ದೀನಿ. ಮನ್ಸಿಗೆ ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಐ ಹೋಪ್ ಸೊ ವೆಯ್ಟ್ ಲಾಸ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡೋಣ ಎಷ್ಟರವರೆಗೂ ಸಕ್ಸಸ್ ಆಗ್ತೀನಿ ಅಂತ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.